ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರ, ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸ್ತೇನೆ. ನೀವೆಲ್ಲರೂ ಸೌಖ್ಯದಿಂದಿದ್ದೀರೆಂದು, ಆರೋಗ್ಯವಾಗಿದ್ದೀರೆಂದು ನಾನು ನಂಬುತ್ತಾ ಇದ್ದೇನೆ. ಇಲ್ಲದೆ ಹೋದರೆ ಕರ್ತನ ಮೇಲೆ ಆಶ್ರಯಿಸೋಣ. ಆತನು ಇವತ್ತಿನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಅದನ್ನೇ ಮಾತನಾಡಲಿಕ್ಕಿದ್ದಾರೆ. ಪ್ರಿಯ ದೇವಜನವೇ, ಕೆಲವರ ಜೀವಿತದಲ್ಲಿ ಬರುವ ಬರಗಾಲ, ವಿಪತ್ಕಾಲ, ಹೋರಾಟ, ಪ್ರಯಾಸ ಇದೆಲ್ಲವನ್ನು ಕಂಡು ಕೆಲವರು ಸ್ಥಳ ಬಿಟ್ಟು ಹೊರಟು ಹೋಗ್ತಾರೆ. ಒಂದು ವೇಳೆ ಆ ಪರಿಸ್ಥಿತಿಯನ್ನು ಎದುರಿಸಲಿಕ್ಕಾಗದೆ ಆ ಒಂದು ಆಫೀಸನ್ನು, ಆ ಊರನ್ನು, ಆ ಕುಟುಂಬವನ್ನು ಬಿಟ್ಟು ಹೊರಗಡೆ ಹೋಗ್ತಾರೆ. ಇನ್ನು ಕೆಲವರು ಅದೇ ಕುಟುಂಬದಲ್ಲಿರುತ್ತಾ, ಅದೇ ಆಫೀಸಲ್ಲಿರುತ್ತಾ, ಅದೇ ಸ್ಥಳದಲ್ಲಿರುತ್ತಾ ಹೋರಾಟ ಮಾಡುತ್ತಾ ಇರುತ್ತಾರೆ. ಇವತ್ತು ದೇವರ ವಾಕ್ಯದಲ್ಲಿ ಅದೇ ವಿಷಯವಾಗಿ ನಮಗೆ ಕೆಲವು ವಿಚಾರಗಳನ್ನು ತಿಳಿಸುವಂಥದ್ದಾಗಿದೆ. ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುತ್ತದೆ. ಅದೇ ದೇವರ ವಾಕ್ಯಕ್ಕಿರುವಂಥ ಒಂದು ಪ್ರತ್ಯೇಕತೆ. ಇವತ್ತು ನೀವು ನಾನು ಈ ವಿಡಿಯೋದಲ್ಲಿ ನಮ್ಮ ಸಮಯವನ್ನು ಕಳೆಯುವಾಗ ದೇವರಾತ್ಮನು ನಿಮ್ಮೊಟ್ಟಿಗೆ ಮಾತನಾಡಬೇಕೆಂದು ಮನಸಾರೆ ಕೋರಿಕೊಳ್ಳುವಂಥವನಾಗಿದ್ದೇನೆ. ಹಾಗಾದರೆ ಬನ್ನಿ, ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ 18 ಮತ್ತು 19ನೇ ವಚನ. ಯೆಹೋವನು ಸದ್ಭಕ್ತರ ಜೀವಮಾನವನ್ನು ಲಕ್ಷಿಸುತ್ತಾನೆ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು. ಅವರಿಗೆ ವಿಪತ್ಕಾಲದಲ್ಲಿಯೂ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿಯೂ ಅವರಿಗೆ ಕೊರತೆಯಿಲ್ಲ. ಪ್ರಿಯ ದೇವಜನವೇ, ಬರಗಾಲದಲ್ಲಿಯೂ ಅವರಿಗೆ ಕೊರತೆ ಇಲ್ಲ. ಈಗಿನ ಕಾಲದಲ್ಲಿ ನೋಡುವಾಗ ಅನೇಕ ವ್ಯಕ್ತಿಗಳಿಗೆ ಬರಗಾಲದ ಸ್ಥಿತಿಯಲ್ಲಿ ಇದೆ. ನಾವು ನಮ್ಮ ಸುತ್ತಲಿನ ವಾತಾವರಣವನ್ನು ನೋಡುವಾಗಲೇ ನಮಗೆ ಗೊತ್ತಾಗುತ್ತೆ ಇದು ಬರಗಾಲದ ಸ್ಥಿತಿ ಎಂಬುದಾಗಿ. ನೀರುಗಳಿಲ್ಲ, ಹಸಿರು ಇಲ್ಲ, ಫಲಗಳು ಕಡಿಮೆ, ಗಾಳಿಯ ವಾತಾವರಣ ಇಲ್ಲ. ಎಲ್ಲಿ ನೋಡಿದರೂ ಕೂಡ ಬೀಡು ಅಂದರೆ ಒಂದು ಹಸಿರು ಇರೋದಿಲ್ಲ. ಬರೀ ಮರಗಳನ್ನು ಬಿಟ್ಟು ಮಿಕ್ಕಿದ ಎಲ್ಲವೂ ಒಣಗಿ ಹೋಗಿರುತ್ತದೆ. ಅದೇ ರೀತಿಯಲ್ಲಿ ಕೆಲವು ಸಾರಿ ನಮ್ಮ ಜೀವಿತಗಳಲ್ಲಿಯೂ ಕೂಡ ಅದೇ ರೀತಿಯಾಗಿ ಒಣಗಿ ಹೋದ ಸ್ಥಿತಿ, ಬರಗಾಲದ ಪರಿಸ್ಥಿತಿ ಬರುತ್ತದಂತೆ. ಆದರೆ ಇವತ್ತು ಈ ವಾಕ್ಯದಲ್ಲಿ ಹೇಳುವಂಥ ವಿಚಾರವೇ ಬೇರೆಯದಿದೆ. ದೇವರು ಬರಗಾಲವನ್ನು ಬದಲಾಯಿಸುವುದಲ್ಲ, ಬರಗಾಲದಲ್ಲಿಯೂ ತನ್ನ ಮಕ್ಕಳ ಜೀವಿತವನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ಗಮನ ಇಟ್ಟು ವಾಕ್ಯವನ್ನು ಕೇಳಿಸಿಕೊಳ್ಳ್ರಿ. ದಯಮಾಡಿ ನೀವು ಕೊನೆಯವರೆಗೂ ವಿಡಿಯೋನ ಕೇಳಿಸ್ಕೊಳ್ರಿ. ಆಗ ಇದರ ಪರಿಪೂರ್ಣ ತಾತ್ಪರ್ಯ ನಿಮಗೆ ಅರ್ಥವಾಗ್ತದೆ. ಇಲ್ಲಿ ಹೇಳ್ತಾ ಇರುವಂಥ ಮಾತು, ಯೆಹೋವನು ಸದ್ಭಕ್ತರ ಜೀವಮಾನದಲ್ಲಿ. ಸದ್ಭಕ್ತರು ಅಂದರೆ ಒಳ್ಳೆಯ ಭಕ್ತರು, ಭಯಭಕ್ತಿಯಿಂದಿರುವಂಥವರ ಜೀವಮಾನವನ್ನು ಲಕ್ಷಿಸುತ್ತಾನೆ ಎಂದು ಹೇಳುತ್ತದೆ. ಅಂದರೆ ಆತನು ನೋಡ್ತಾ ಇರ್ತಾನೆ, ಆತನು ಗಮನಿಸ್ತಾ ಇರ್ತಾನೆ. ನಮ್ಮ ಜೀವಿತದಲ್ಲಿ ನಡೆಯುವ ಎಲ್ಲ ಏರುಪೇರುಗಳನ್ನು, ಕಷ್ಟ ಸುಖಗಳನ್ನು, ಪ್ರಯಾಸಗಳನ್ನು ಆತನು ಲಕ್ಷಿಸುತ್ತಾ ಇರುತ್ತಾನೆ, ಗಮನಿಸುತ್ತಾ ಇರುತ್ತಾನೆ. ಅವರ ಸ್ವಾಸ್ಥ್ಯವು ಶಾಶ್ವತವಾಗಿ ನಿಲ್ಲುವುದು ಅಂತ ಹೇಳ್ತಾ ಇದ್ದಾನೆ. ಅವರಿಗೆ ವಿಪತ್ಕಾಲ, ಬರಗಾಲ ಬರುತ್ತದೆ. ಸದ್ಭಕ್ತರಿಗೆ ವಿಪತ್ಕಾಲ, ಬರಗಾಲ ಬರೋದಿಲ್ಲ ಎಂದು ದೇವರ ವಾಕ್ಯ ಹೇಳ್ತಾ ಇಲ್ಲ. ಸದ್ಭಕ್ತರ ಜೀವಮಾನದಲ್ಲಿ ವಿಪತ್ಕಾಲವೂ ಬರುತ್ತದೆ, ಬರಗಾಲವೂ ಬರುತ್ತದೆ. ಆದರೆ ವಿಪತ್ಕಾಲದಲ್ಲಿ ಆಶಾಭಂಗವಾಗುವುದಿಲ್ಲ, ಬರಗಾಲದಲ್ಲಿ ಕೊರತೆಯಾಗುವುದಿಲ್ಲ ಎಂದು ಹೇಳುತ್ತಾ ಇದೆ. ಈಗ ನೀವು ಅಂದುಕೊಳ್ಳಬಹುದು, ಯಾರಾದರೂ ಆ ರೀತಿಯಾಗಿ ಸದ್ಭಕ್ತರು ಇದ್ದು ಅವರ ಜೀವಿತದಲ್ಲಿ ಈ ರೀತಿಯಾದಂಥ ವಿಪತ್ಕಾಲ, ಬರಗಾಲ ಬಂದಿದೆಯಾ ಅಂತ ಕೇಳಿದರೆ ಬೈಬಲಲ್ಲಿ ನಾವು ನೋಡುತ್ತೇವೆ. ನೀವು ಬೇಕಾದರೆ ತೆಗೆದು ವಾಕ್ಯವನ್ನು ಓದಿರಿ. ಆದಿಕಾಂಡ ಗ್ರಂಥ 12ನೇ ಅಧ್ಯಾಯ 10ನೇ ವಚನದಲ್ಲಿ, ಆ ದೇಶದಲ್ಲಿ ಘೋರ ಕ್ಷಾಮವಿದ್ದದ್ದರಿಂದ ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಕೆಲವು ಕಾಲ ಇರಬೇಕೆಂದು ಆ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು ಎಂದು ಹೇಳುತ್ತಾ ಇದೆ. ಇದು ಯಾರ ಕುರಿತಾಗಿ ಹೇಳಿದೆ ಅಂತ ನಿಮಗೆ ಗೊತ್ತಾ? ಸದ್ಭಕ್ತನು, ದೇವರಿಗಿಷ್ಟವಾದ, ದೇವರಿಂದ ಕರೆಯಲ್ಪಟ್ಟ, ನಂಬಿಕೆಗೆ ಮೂಲಪಿತನಾದಂಥ ಅಬ್ರಹಾಮನ ಕುರಿತಾಗಿ ಹೇಳಲ್ಪಟ್ಟಿದೆ. ನೀವು ಅಂದುಕೊಳ್ಳಬಹುದು, ಅಬ್ರಹಾಮನು ದೇವರನ್ನ ನಂಬಿ ಬಂದಿದ್ದಾರಲ್ವಾ, ದೇವರನ್ನ ನಂಬಿ ಬಂದ ಮೇಲೆ ಅವನ ಜೀವಿತದಲ್ಲಿ ಯಾವ ಕೊರತೆನೂ, ಯಾವ ಕಷ್ಟನೂ, ಬರಗಾಲನೂ, ವಿಪತ್ಕಾಲನೂ ಬರಲೇಬಾರ್ದಲ್ವಾ? ಯಾಕೆಂದರೆ ದೇವರು ಕರೆದಿದ್ದಾನೆ, ದೇವರು ನಡೆಸುವನಾಗಿದ್ದಾನೆ ಅಂತ ನೀವು ಅಂದುಕೊಳ್ಳಬಹುದು. ಅದಲ್ಲ ಪ್ರಿಯರೇ,
ದೇವರ ವಾಕ್ಯವು ಹೇಳುತ್ತಾ ಇದೆ, ಸದ್ಭಕ್ತರಾಗಿರುವವರಿಗೂ ಕೂಡ ಕಷ್ಟಕಾಲ ಬರುತ್ತದೆ. ನೀನು ಸದ್ಭಕ್ತನಾದರೆ ನೀನಿರುವ ದೇಶದಲ್ಲಿ ಸುಭಿಕ್ಷತೆ ಇರಬೇಕು. ನೀನಿರುವ ದೇಶದಲ್ಲಿ ಯಾವಾಗಲೂ ಏನು ಕೊರತೆ, ಕಷ್ಟ, ಯುದ್ಧ, ಕ್ಷಾಮ ಯಾವುದೂ ಬರಬಾರ್ದು ಅಂತಲ್ಲ. ಸದ್ಭಕ್ತರಿರುವವರ ಕುಟುಂಬದಲ್ಲಿ, ಸದ್ಭಕ್ತರ ಜೀವಿತದಲ್ಲಿ, ಸದ್ಭಕ್ತರಿರುವಂಥ ಒಂದು ಸಭೆಯಲ್ಲಿ ಖಂಡಿತ ಈ ವಿಪತ್ಕಾಲ, ಈ ಬರಗಾಲದಂಥ ಕಷ್ಟಗಳು ಬರುತ್ತವೆ, ಬರೋದಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಬ್ರಹಾಮನು ದೇವರ ಭಯಭಕ್ತಿಯುಳ್ಳ ವ್ಯಕ್ತಿ. ಆದರೂ ಆತನ ಕಾಲದಲ್ಲಿ ಅಲ್ಲಿ ಹೇಳುತ್ತದೆ, ಆತನ ಆ ದೇಶದಲ್ಲಿ ಘೋರ ಕ್ಷಾಮವಿದ್ದುದರಿಂದ, ಯಾವಾಗ ಈಗ ನಮ್ಮ ರಾಜ್ಯದಲ್ಲಿ ಕ್ಷಾಮ ಇದೆ, ಅದು ನಮಗೂ ತಟ್ಟುತ್ತದೆ, ನಾವು ಕೂಡ ಅದರಿಂದ ಬಾಧಿಸಲ್ಪಡುತ್ತೇವೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ಒಂದು ರಾಜ್ಯ, ಒಂದು ದೇಶ ದಿವಾಳಿ ಆಗ್ತದೋ, ಆ ದೇಶ ಇಲ್ಲ ರಾಜ್ಯ ಕಷ್ಟಕ್ಕೆ ಒಳಪಡುತ್ತದೋ, ಅಲ್ಲಿರುವ ಪ್ರತಿಯೊಬ್ಬರೂ ಬಾಧಿಸಲ್ಪಡುತ್ತಾರೆ. ಹಾಗಿರುವಾಗ ಈ ಅಬ್ರಹಾಮನಿರುವಂಥ ದೇಶದಲ್ಲಿ ಕೂಡ ಘೋರ ಕ್ಷಾಮವಿದ್ದದ್ದರಿಂದ, ಸದ್ಭಕ್ತನಾದಂಥ ಈ ಅಬ್ರಹಾಮನಿರುವಂಥ ದೇಶದಲ್ಲಿ ಕೂಡ ಘೋರ ಕ್ಷಾಮವಿದ್ದದ್ದರಿಂದ ಅವನೇನು ಮಾಡಲಿಲ್ಲ, ಅಲ್ಲಿರಲಿಲ್ಲ. ಅಲ್ಲಿರದೆ ಐಗುಪ್ತ ದೇಶದಲ್ಲಿ ಇರುವುದಕ್ಕೆ ಕೆಲವು ಕಾಲ ಇರಬೇಕೆಂದು ಆ ದೇಶದ ಬೆಟ್ಟದ ಸೀಮೆಯಿಂದ ಇಳಿದು ಹೋದನು. ಆ ತಾನಿರುವ ಸ್ಥಳವನ್ನು ಬಿಟ್ಟು ಸುಭಿಕ್ಷವಾಗಿರುವಂಥ ಸ್ಥಳಕ್ಕೆ ಹೋಗ್ತಾರೆ. ಈಗ ಕೆಲಸ ನೋಡಿರಿ, ಒಂದು ಆಫೀಸಲ್ಲಿ ಏನೋ ಒಂದು ಬರಗಾಲ, ಇಲ್ಲಿ ಪ್ರಮೋಷನ್ ಕೊಡಲಿಲ್ಲ, ಅಲ್ಲಿ ಸರಿಯಾಗಿ ಸಂಬಳ ಕೊಡಲಿಲ್ಲ, ಅವರು ಬೇರೆ ಕಂಪನಿಗಳನ್ನು ಹುಡುಕೊಂಡು ಹೋಗ್ತಾರೆ, ಬೇರೆ ಫ್ಯಾಕ್ಟ್ರಿಗಳನ್ನು ಹುಡುಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ಸಭೆಗಳಲ್ಲಿಯೂ ಒಳ್ಳೆಯ ಒಂದು ಆಹಾರ, ಆತ್ಮಿಕತೆ ಅಲ್ಲಿ ಸಿಗದೇ ಇದ್ದರೆ ಬೇರೆ ಸಭೆಗಳು ಹುಡುಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಒಂದು ಲೋಕದಲ್ಲಿ ವ್ಯವಸಾಯ, ವ್ಯಾಪಾರ ಏನೇ ಆಗಿರಲಿ, ಎಲ್ಲಿ ವ್ಯಾಪಾರ ಆಗೋದಿಲ್ವೋ, ಎಲ್ಲಿ ಲಾಭ ಬರೋದಿಲ್ವೋ, ಅಲ್ಲಿಂದ ಬೇರೆ ಕಡೆ ಹುಡುಕೊಂಡು ಹೋಗ್ತಾರೆ. ಈ ಒಂದು ಪರಿಸ್ಥಿತಿಗಳಲ್ಲಿ ಹುಡುಕೊಂಡು ಹೋಗೋದನ್ನು ನಾವು ನೋಡುತ್ತಾ ಇದ್ದೇವೆ. ಇದೇನೋ ಕೇವಲ ಇಲ್ಲಿ ಮಾತ್ರ ಅಲ್ಲ, ಇನ್ನು ನಾವು ನೋಡುತ್ತೇವೆ ಇನ್ನೊಂದು ಭಾಗದಲ್ಲಿ, ಆದಿಕಾಂಡ ಗ್ರಂಥ 26ನೇ ಅಧ್ಯಾಯ 1ನೇ ವಚನದಲ್ಲಿ, ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ಆಗ ಈಸಾಕನು ಫಿಲಿಷ್ಟಿಯರ ಅರಸನಾದ ಅಬಿಮೆಲೇಕನ ಬಳಿಗೆ ಗೆರಾರಿಗೆ ಹೋದನು. ನೋಡಿ, ಈತನು ಅಬ್ರಹಾಮನ ಮಗ ಈಸಾಕನು. ಇವರೆಲ್ಲರೂ ಧನವಂತರು, ಸದ್ಭಕ್ತರು, ದೇವರಿಗೆ ಪ್ರಿಯರೂ ಆಗಿದ್ದವರು. ಆದರೆ ಇವರ ಕಾಲದಲ್ಲಿಯೂ ಕೂಡ ಬರಗಾಲ ಅನ್ನೋದು ಬಂತು ಅಂತ ನಾವು ನೋಡುತ್ತಾ ಇದ್ದೇವೆ. ಇವರು ಬಂದಾಗ ಏನು ಮಾಡಿದ್ರು, ಈ ಒಂದು ಮೋಶೆ ಅಬ್ರಹಾಮನು ಐಗುಪ್ತ ದೇಶಕ್ಕೆ ಹೋದರೆ, ಈ ಒಂದು ಕಾನಾನ್ ದೇಶದಲ್ಲಿ ಬರಗಾಲ ಮತ್ತೊಂದು ಸಾರಿ ಬಂದಾಗ ಈಸಾಕನು ಏನು ಮಾಡ್ತಾನೆ, ಫಿಲಿಷ್ಟಿಯರ ಅರಸನಾದಂಥ ಅಬಿಮೆಲೇಕನ ಬಳಿಗೆ ಗೆರಾರ್ ಎಂಬ ಸ್ಥಳಕ್ಕೆ ಹೋದನು ಅಂತ ನಾವು ನೋಡುತ್ತಾ ಇದ್ದೇವೆ. ಮಾತ್ರವಲ್ಲದೆ ನಾವು ಇದಕ್ಕಿಂತ ನಂತರವಾಗಿ ನೋಡುವಂಥ ಒಂದು ಭಾಗದಲ್ಲಿ ನಿಮಗೆಲ್ಲ ಗೊತ್ತಿದೆ, ನಾವು ಏನು ರೂತಳ ಗ್ರಂಥದಲ್ಲಿ ಕೂಡ ಈ ಒಂದು ಘಟನೆಯನ್ನು ನೋಡುತ್ತಾ ಇದ್ದೇವೆ ಅಲ್ವಾ. ರೂತಳ ಅತ್ತೆಯಾಗಿರುವಂಥ ನಹೋಮಿ ತಾನು ತನ್ನ ದೇಶದಲ್ಲಿ ಬರಗಾಲ ಬಂತು, ನಾನು ಹೇಗೆ ಇಲ್ಲಿ ವಾಸ ಮಾಡೋದು ಅಂತ ಹೇಳಿಬಿಟ್ಟು ತಾನು ತನ್ನ ಗಂಡನೊಟ್ಟಿಗೆ 2 ಮಕ್ಕಳೊಟ್ಟಿಗೆ ಬೇರೆ ದೇಶಕ್ಕೆ ಹೋಗ್ತಾಳೆ. ಅಲ್ಲಿ ಆಕೆ ಪಡುವಂಥ ಕಷ್ಟ ಇನ್ನೂ ಅದೇನು ಹೇಳ್ತಾರಲ್ಲ, ಇದ್ದ ಸ್ಥಿತಿಗಿಂತ ಇನ್ನೂ ಹೀನವಾದ ಸ್ಥಿತಿಗೆ ಹೋದಳು. ಅಂದರೆ ನಾನು ಈಗ ಹೇಳಲಿಕ್ಕೆ ಬರುವಂಥ ವಿಚಾರ ಏನಂದರೆ, ನಾವು ದೇವರನ್ನು ನಂಬಿದ್ದೇವಲ್ವಾ, ನಾವು ಸದ್ಭಕ್ತರಾಗಿದ್ದೇವಲ್ವಾ, ದೇವರಿಗೆ ಪ್ರಿಯರಾಗಿದ್ದೇವಲ್ವಾ, ನಮಗೆ ಯಾಕೆ ಕಷ್ಟ, ನಮಗೆ ಯಾಕೆ ವೇದನೆ, ನಮಗೆ ಯಾಕೆ ಈ ವೇದನೆಗಳು ಬರಬಾರ್ದಾಗಿತ್ತಲ್ವಾ? ಅಬ್ರಹಾಮನ ಜೀವಿತದಲ್ಲಿ, ಈಸಾಕನ ಜೀವಿತದಲ್ಲಿ, ನಹೋಮಿಯ ಜೀವಿತದಲ್ಲಿ ಯಾಕೆ ಈ ಕಷ್ಟಗಳು ಅವರ ಕುಟುಂಬಗಳಲ್ಲಿ ಬಂದವು? ಅವರಿರುವ ಸ್ಥಳಗಳಲ್ಲಿ ಯಾಕೆ ಬರಗಾಲ ಬಂತು? ಇದೇನೋ ಈಗಿನ ಕಾಲದ ಪರಿಸ್ಥಿತಿ ಅಲ್ಲ. ಆಗ ಪ್ರಾರಂಭದಿಂದಲೂ ಕೂಡ ಬರಗಾಲಗಳು ಇದ್ದವು, ವ್ಯಾಧಿಗಳು, ಪೀಡೆಗಳು, ಕ್ಷಾಮಗಳು, ಸಮಸ್ಯೆಗಳು ಇದ್ದವು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಕೆಲವು ಸಾರಿ ಈ ಬರಗಾಲ, ಈ ವ್ಯಾಧಿ, ಪೀಡೆ ಇವೆಲ್ಲವೂ ಬರುವಾಗ ಇದೆಲ್ಲವೂ ಒಂದು ರೀತಿಯಾಗಿ ಶಾಪ ಅಂದುಕೊಳ್ಳುತ್ತಾರೆ. ಅದು ಕೆಲವು ಸಾರಿ ಮನುಷ್ಯರ ಕೃತ್ಯಗಳು, ಮನುಷ್ಯರ ಕಾರ್ಯಗಳು, ಒಂದು ವೇಳೆ ನಿಸರ್ಗದಲ್ಲಿ ಆಗುವ ಬದಲಾವಣೆಗಳು ಇವೆಲ್ಲವೂ ನಡೆಯುತ್ತವೆ. ನಮ್ಮ ಜೀವಿತದಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಸುಖ, ನೆಮ್ಮದಿ, ಸಂತೋಷ, ಸಂತೃಪ್ತಿನೇ ಇರುತ್ತೆ ಅಂತ ನಾವು ಎದುರು ನೋಡಲಿಕ್ಕಾಗೋದಿಲ್ಲ. ನಮ್ಮ ಜೀವಿತದಲ್ಲಿ ಕಷ್ಟಗಳು, ವಿಪತ್ತುಗಳು ಬಂದೇ ಬರುತ್ತವೆ. ಅಂಥ ಸಂದರ್ಭದಲ್ಲಿ ನಾವು ಅಯ್ಯೋ ಇದ್ಯಾಕಪ್ಪ, ನನಗೇ ಯಾಕಪ್ಪ ಈ ಕಷ್ಟಗಳು, ನನಗೇ ಯಾಕೆ ಈ ವೇದನೆಗಳು, ನನಗೇ ಯಾಕೆ ಈ ಸಂಕಟಗಳು ಅಂತ ನೀವು ತಿಳ್ಕೊಳ್ಳಬಾರದು. ಯಾಕೆಂದರೆ ಇದು ಇತಿಹಾಸದಲ್ಲಿಯೂ, ಇದು ಸೃಷ್ಟಿಯಲ್ಲಿಯೂ, ಇದು ಬೈಬಲ್ನಲ್ಲಿ ನಮ್ಮ ದೇವಭಕ್ತರುಗಳ ಜೀವಿತದಲ್ಲಿಯೂ ಇರುವಂಥವುಗಳು ಆಗಿದೆ.
ಆದರೆ ಇಂಥ ಸ್ಥಿತಿಯಲ್ಲಿ ನಾವು ಹೇಗೆ ಅದನ್ನು ಎದುರಿಸಬೇಕು, ಹೇಗೆ ಅದನ್ನು ನಿಭಾಯಿಸಬೇಕು ಅನ್ನೋದು ಬಹಳ ಬಹಳ ಮುಖ್ಯವಾಗಿರುವಂಥ ವಿಚಾರ. ಇಂತಹ ಪರಿಸ್ಥಿತಿ ಬಂದಾಗ ನಾವು ಇನ್ನೊಂದು ವಿಧವೆಯನ್ನು ನಾವು ಚಾರಪ್ತ ವಿಧವೆಯ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆ ವಾಕ್ಯವನ್ನು ಮೊದಲ ಅರಸರುಗಳ ಗ್ರಂಥ 17ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ಈ ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೆ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು ಎಂದು ಹೇಳುತ್ತಾ ಇದೆ. ಇಲ್ಲಿ ಒಂದು ಚಾರಪ್ತ ವಿಧವೆ, ಪಾಪ ಆಕೆ ಸಿರಿಯಾ ದೇಶದಲ್ಲಿದ್ದಾಳೆ. ಆ ಸಿರಿಯಾ ದೇಶದಲ್ಲಿರುವಂಥ ಆಕೆಯ ಜೀವಿತದಲ್ಲಿ ಒಂದು ಭಯಂಕರವಾದಂಥ ಬರಗಾಲ ಬಂದಿದೆ. ಆ ಊರನ್ನ ನೋಡಿದ್ರೆ ಗೊತ್ತಾಗ್ತದೆ ಎಲ್ಲ ಬರಗಾಲ ಬಂದಿದೆ. ಈಗಿನ ಕಾಲದಲ್ಲಿ ಸರ್ಕಾರ ಸ್ವಲ್ಪ ಬೇರೆ ಕಡೆಯಿಂದ ತಂದು ಕೊಟ್ಟು ಮಾಡುವಂಥದ್ದೆಲ್ಲ ಇರೋದಿಲ್ಲ. ಆ ಕಾಲದಲ್ಲಿ ತುಂಬ ಕಷ್ಟಕರವಾಗಿತ್ತು. ಅವರ ದೇಶ, ಅವರ ರಾಜ್ಯ, ಅವರ ಊರು ಭಯಂಕರವಾದಂಥ ವಿಪತ್ತಿನಲ್ಲಿತ್ತು. ಆಕೆಯ ಪರಿಸ್ಥಿತಿ ಹೇಗಿತ್ತಂದರೆ ಸ್ವಲ್ಪ ಎಣ್ಣೆ ಇತ್ತು, ಸ್ವಲ್ಪ ಹಿಟ್ಟಿತ್ತು, ಅದು ಮುಗಿದರೆ ಏನು ಮಾಡಬೇಕು ಗೊತ್ತಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದರು. ಈಗ ಆಕೆಯು ದೇವರ ಮಗಳಾಗಿದ್ದಾಳೆ. ದೇವಭಕ್ತನು ಆಕೆಯ ಹತ್ರ ಬಂದಾಗ ದೇವಭಕ್ತನಿಗೆ ಆಕೆ ಏನು ಮಾಡ್ತಾಳೆ, ತನಗಿಲ್ಲದೇ ಇದ್ದರೂ ಪರವಾಗಿಲ್ಲ, ತನಗೆ ಕಷ್ಟ ಆದರೂ ಪರವಾಗಿಲ್ಲ, ಕೊಡಬೇಕು ಅನ್ನುವಂಥ ಒಂದು ಮನಸ್ಸು ಆಕೆಯಲ್ಲಿ ಇದ್ದಿದ್ದರಿಂದ ಅಂಥ ಪರಿಸ್ಥಿತಿಯಲ್ಲಿ ನೀವು ಆಲೋಚನೆ ಮಾಡಿರಿ, ಇರೋದು ನಿಮಗೆ ಕೊಟ್ಬಿಟ್ಟು ನಾನೇನು ಮಾಡಲಿ ಅಂತ ಬಾಧೆ ಪಡೋರು ಇರ್ತಾರಲ್ವ. ಆದರೆ ಇರೋದು ನಿನಗೆ ಕೊಟ್ಬಿಟ್ಟು ನಾನೇನು ಮಾಡಲಿ ಅನ್ನೋಂಥ ಪರಿಸ್ಥಿತಿಗೆ ಅವರು ಹೋಗದೆ ಅವ್ರು ಏನು ಮಾಡಿದ್ರಂದರೆ ಆಕೆಯು ದೇವ ಭಕ್ತನನ್ನು ಗೌರವಿಸಿದಳು, ಕೊಡಲಿಕ್ಕೆ ಪ್ರಾರಂಭಿಸಿದಳು. ದೇವರ ವಾಕ್ಯವು ಅದೇ ಅಲ್ಲವೇ ಹೇಳೋದು, ಕೊಡಿರಿ ನಿಮಗೆ ಕೊಡಲ್ಪಡುವುದು ಅಂತ ಹೇಳುತ್ತಾ ಇದೆಯಲ್ವಾ. ಇವತ್ತು ನೀವು ಅಂದ್ಕೊಳ್ಬೋದು, ಸದ್ಭಕ್ತನು, ಪ್ರಾರ್ಥಿಸ್ತೇನೆ, ದೇವರು ನಂಬಿದ್ದೇನೆ, ನನಗೆ ಯಾಕೆ ಈ ಕಷ್ಟಗಳು ಅಂತ. ನನಗೇ ಯಾಕೆ ಈ ಕಷ್ಟಗಳು ಅನ್ನೋರು ಕೂಡ ಇದ್ದಾರೆ. ಆದರೆ ಇವತ್ತು ನಿಮಗೆ ಅರ್ಥ ಆಯ್ತಲ್ವಾ, ಅಬ್ರಾಹಮನು, ಈಸಾಕನು, ನಹೋಮಿಯು, ಈ ಒಂದು ವಿಧವೆಯರು, ಇವರೆಲ್ಲರ ಜೀವಿತದಲ್ಲಿ ಕೊರತೆಗಳು ಬಂದವು. ಅವರೆಲ್ಲ ದೇವಭಕ್ತರುಗಳಾಗಿದ್ದರು, ಇಲ್ಲ ಅಂತಲ್ಲ. ವಿರೋಧಿಗಳು, ಪಾಪಿಗಳು, ಕೆಟ್ಟವರು ಅಲ್ಲ. ಏನೋ ಬರಗಾಲ ಬರೋದು ದ್ವೇಷಿಸಲ್ಪಟ್ಟ, ವಿರೋಧಿಸಲ್ಪಟ್ಟ, ಕೈ ಬಿಡಲ್ಪಟ್ಟಂಥವರ ಮೇಲೆ ಮಾತ್ರ ಅಂತ ತಿಳ್ಕೊಳ್ಳಬೇಡ್ರಿ. ಭಕ್ತರ ಜೀವಿತದಲ್ಲಿಯೂ ಬರುತ್ತದೆ, ಸದ್ಭಕ್ತರ ಜೀವಿತದಲ್ಲಿಯೂ ಬರುತ್ತದೆ. ಇವತ್ತು ನಿಮ್ಮ ಜೀವಿತದಲ್ಲಿಯೂ ಸಾಲವೆಂಬ ಬರಗಾಲ ಬಂದಿರಬಹುದು, ಕಷ್ಟವೆಂಬ ಬರಗಾಲ, ಕೊರತೆ ಎಂಬ ಬರಗಾಲ, ಅನೇಕ ವಿಧವಾದ ಸಂಕಟಗಳೆಂಬ ಬರಗಾಲ ನಿಮ್ಮ ಜೀವಿತದಲ್ಲಿ ಬಂದಿರಬಹುದು. ಆದರೂ ಕರ್ತನು ಹೇಳುವಂಥ ಮಾತೇನೆಂದರೆ, ನಿಮ್ಮ ಈ ಸದ್ಭಕ್ತರ ಜೀವಿತದಲ್ಲಿ ಅವರು ನೋಡ್ತಾನೆ. ಅಬ್ರಾಹ್ಮನ ಜೀವಿತವನ್ನು ನೋಡಿದ, ಇಸಾಕನ ಜೀವಿತವನ್ನು ನೋಡಿದ, ಅನೇಕರ ಜೀವಿತವನ್ನು ನೋಡಿದ. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ನಿನಗೆ ನಾನು ಮಾಡಿದ ವಾಗ್ದಾನವನ್ನು ನಾನು ನೆರವೇರಿಸ್ತೇನೆ. ವಿಪತ್ಕಾಲ ಬರುತ್ತೆ, ಆಶಾಭಂಗ ಆಗೋದಿಲ್ಲ. ಬರಗಾಲ ಬರುತ್ತೆ, ನಿನಗೆ ಕೊರತೆ ಆಗೋದಿಲ್ಲ. ನಾನು ನಿನ್ನನ್ನು ಪೋಷಿಸ್ತೇನೆ. ಆದರೆ ಕೆಲವು ಸಾರಿ ಅವರು ಬೇರೆ ಕಡೆ ಹೋಗಬೇಕಾಗಿತ್ತು, ಬೇರೆ ಸ್ಥಳ ಹುಡುಕಬೇಕಾಗಿತ್ತು. ಇವತ್ತು ದೇವರು ನಮಗೂ ಹೇಳ್ತಾ ಇದ್ದಾನೆ, ನಿನಗೆ ತೊಂದರೆಯಲ್ಲಿದೆಯಾ, ಸ್ವಲ್ಪ ಕಾಲ ನೀನು ಸಹಿಸ್ಕೋ, ಸ್ವಲ್ಪ ಕಾಲ ನೀನು ಸ್ಥಳ ಬಿಟ್ಟು ಹೋಗು, ಸ್ವಲ್ಪ ಕಾಲ ನೀನು ಕಂಪನಿ ಬಿಡು, ಸ್ವಲ್ಪ ಕಾಲ ನೀನು ಸುಮ್ಮನಿರು. ಈ ರೀತಿಯಾದ ಕೃತ್ಯಗಳನ್ನು ದೇವರು ನಮಗೆ ಹೇಳುವಂಥವರಾಗಿದ್ದಾರೆ. ಆದರೆ ಈ ಚಾರಪ್ತ ವಿಧಿಯ ಬಗ್ಗೆ ನಾವು ಮೆಚ್ಚಿಕೊಳ್ಳಲೇಬೇಕು. ಎಷ್ಟೇ ಕಷ್ಟ ಬಂದಿದ್ರು, ಎಷ್ಟೇ ಕೊರತೆ ಬಂದಿದ್ರು, ಆ ಮಗಳು ಕೊನೆಯ ಕ್ಷಣದವರೆಗೂ ಅಲ್ಲಿಯೇ ಇದ್ದಳು. ಆಕೆಯ ಅದನ್ನೇ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಸಿಗುವ ಸೌದೆಯನ್ನು ತಗೊಂಡು ಬಂದು ಇರೋ ಸ್ವಲ್ಪ ಸ್ವಲ್ಪನೇ ತಿಂದು ಸ್ವಲ್ಪ ಸ್ವಲ್ಪನೇ ಆಕೆ ಜೀವನವನ್ನು ಗಳಿಸ್ತಾ ಇದ್ಳು. ಆದರೆ ಯಾವಾಗ ದೇವರ ಸೇವಕರನ್ನು ಸನ್ಮಾನಿಸಿದಳು, ಅದರಿಂದ ಗೊತ್ತಾಗುತ್ತೆ ಆಕೆ ಸದ್ಭಕ್ತಳೆಂಬುದಾಗಿ. ಇರೋದನ್ನು ಕೊಟ್ಬಿಡ್ಲಿಕ್ಕೆ ಆಕೆ ಸಿದ್ಧಳಾಗಿದ್ರು, ಅದರಿಂದ ಗೊತ್ತಾಗುತ್ತೆ ಆಕೆ ಸದ್ಭಕ್ತಳೆಂಬುದಾಗಿ. ಹಾಗಿರುವಾಗ ಸದ್ಭಕ್ತಳ ಜೀವಿತದಲ್ಲಿ ಕಷ್ಟಗಳ್ಯಾಕೆ ಅಂತ ನೀವು ಕೇಳ್ಬೋದು. ಈಗ ನಿಮಗೆ ಅರ್ಥ ಆಗಿದೆ. ಅಬ್ರಾಮ, ಈಸಾಕ, ನಹೋಮಿ, ಈ ವಿಧವೆಯರು, ಅನೇಕರು ಏನೇ ಕಷ್ಟ ಬಂದರೂ ಅವರು ತಮ್ಮ ಸ್ಥಳವನ್ನು ಬಿಟ್ಟು ಅವರು ಹೋಗಲೇ ಇಲ್ಲ. ಪ್ರಿಯರೇ, ನೀವು ನಾನು ಕೂಡ ದೇವಭಕ್ತರುಗಳೇ. ನಮ್ಮ ಜೀವಿತದಲ್ಲಿ ಕಷ್ಟಗಳು ಬರ್ತವೆ, ವಿರೋಧಗಳು, ಅಪಹಾಸ್ಯಗಳು, ಹಿಂಸೆಗಳು, ವೇದನೆಗಳು, ನಮಗೆ ಅನೇಕ ಸಮಸ್ಯೆಗಳು ಬರ್ತವೆ. ನೀವು ಸೇವೆಯಲ್ಲಿ ದೊಡ್ಡ ಸೇವೆ ಮಾಡಿರ್ಬೋದು, ನೀವು ವಿಶ್ವಾಸದಲ್ಲಿ ಅನೇಕ ವರ್ಷಗಳಾಗಿರ್ಬೋದು, ನೀವು ಒಳ್ಳೆ ಜಾಬ್ ಮಾಡಿ ರಿಟೈರ್ಡ್ ಆಗಿರ್ಬೋದು, ಈಗಲೂ ನೀವು ಒಳ್ಳೆ ಅರ್ನಿಂಗಲ್ಲಿರ್ಬೋದು, ಈಗಲೂ ನೀವು ಉನ್ನತ ಕುಟುಂಬಕ್ಕೆ ಸೇರಿರ್ಬೋದು. ಏನೇ ಇದ್ದರೂ ಕೂಡ, ಎಷ್ಟೇ ಭಕ್ತಿಯಲ್ಲಿದ್ದರೂ, ಎಷ್ಟೇ ನಾವು ಇದರಲ್ಲಿದ್ದರೂ ಕೂಡ ನಮ್ಮ ಜೀವಿತದಲ್ಲಿ ಕೆಲವು ಸಾರಿ ವಿಪತ್ಕಾಲ, ಬರಗಾಲ ಬರುವುದು ಸಹಜವಾಗಿಬಿಡ್ತದೆ. ಆದರೂ ಅದರಲ್ಲಿ ನಾವು ಗಮನಿಸಬೇಕಾಗಿರೋ ವಿಷಯ ಏನೆಂದರೆ, ಸದ್ಭಕ್ತರನ್ನು ದೇವರು ಲಕ್ಷಿಸುತ್ತಾನೆ. ನಿಮ್ಮನ್ನು ಇವತ್ತು ಲಕ್ಷಿಸ್ತಾ ಇದ್ದಾನೆ.
ನನ್ನ ಜೀವಿತದಲ್ಲಿ ನನಗೇ ಯಾಕೆ ಕಷ್ಟಗಳಂತ ಇದ್ದರೂ ಕೂಡ ನಿನ್ನನ್ನು ದೇವರು ಲಕ್ಷಿಸ್ತಾ ಇದ್ದಾನೆ. ಅದನ್ನು ಮಾತ್ರ ನೀವು ನಾನು ಮರೆತು ಹೋಗಬಾರ್ದು. ಆತನ ಗಮನಿಸ್ತಾ ಇದ್ದಾನೆ. ನಿಮಗೆ ಸ್ವಾಸ್ಥ್ಯ ಕೊಟ್ಟೇ ಕೊಡ್ತಾನೆ. ನಿಮಗೆ ಆಶಾಭಂಗವಾಗದ ಹಾಗೆ ಮಾಡ್ತಾನೆ. ಕೊರತೆ ಬರ್ತಾನೆ. ಈ ಸ್ತ್ರೀಗೆ, ಚಾರಪ್ತ ವಿಧವೆಗೆ ನಡೆದ ಅದ್ಭುತ ಏನಂದರೆ, ಆ ದೇವರು ಒಂದು ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ನಾನು ಈ ದೇಶಕ್ಕೆ ಮಳೆಯನ್ನು ಕಳಿಸುವವರೆಗೆ, ದೇವರು ಹೇಳ್ತಾ ಇಲ್ಲ ಇನ್ನು 3 ತಿಂಗಳು ಸಹಿಸ್ಕೋ, 6 ತಿಂಗಳು ಸಹಿಸ್ಕೋ ಅಂತ. ದೇವರು ಹೇಳ್ತಾ ಇದ್ದಾನೆ, ಮಳೆ ಯಾವತ್ತೇ ಬರಲಿ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ. ಬರಗಾಲ ಇನ್ನೆಷ್ಟು ಕಾಲನೇ ಇರಲಿ, ನೀನು ಚಿಂತೆ ಮಾಡಬೇಡ. ಇವತ್ತು ನನ್ನ ಜೀವಿತದಲ್ಲಿ ಹಾಗೇನೆ, ಎಷ್ಟು ಕಾಲ ಇದಿರುತ್ತೆ ಅಂತ ನೀನು ಚಿಂತೆ ಮಾಡಬೇಡ. ನಿನ್ನ ಕಷ್ಟಕ್ಕೆ ದೇವರು ಸ್ಪಂದಿಸಿದ್ದಾರಾ? ನಿನ್ನನ್ನು ಕರ ಹಿಡಿದು ದೇವರು ನಡೆಸಿದ್ದಾರಾ? ನಿನ್ನನ್ನು, ನಿನ್ನ ಕುಟುಂಬಗಳನ್ನು ಎಂಥ ಭಯಂಕರವಾದ ಸ್ಥಿತಿಯಲ್ಲಿಯೂ ಕೂಡ ಆತನು ಆಧರಿಸಿ ಸಂತೈಸಿ ನಡೆಸಿದ್ದಾರಾ? ಅದನ್ನು ಮಾತ್ರ ನಾವು ನೋಡಬೇಕೇ ಹೊರತು ನಾವು ಮಳೆ ಯಾವಾಗ ಬರುತ್ತೆ, ಬರಗಾಲ ಯಾವಾಗ ತೀರುತ್ತೆ, ಸರ್ಕಾರ ಯಾವಾಗ ಬದಲಾಗುತ್ತೆ, ನನಗೆ ಇದನ್ನು ನೀನು ನೋಡಬೇಕಾಗಿಲ್ಲ. ನಿನಗೆ ಬೇಕಾಗಿರೋದು ಊಟ, ನಿನಗೆ ಬೇಕಾಗಿರೋದು ಬಟ್ಟೆ, ನಿನಗೆ ಬೇಕಾಗಿರೋದು ನಿನ್ನ ಖರ್ಚಿಗೆ ಹಣ, ನಿನಗೆ ಬೇಕಾಗಿರೋದು ನಿನ್ನ ಕುಟುಂಬ ಜೀವಿತವನ್ನು ನೆರವೇರಿಸುವುದು. ಐಷಾರಾಮಿ ಅಲ್ಲದೆ ನಿಮಗೆ ಬೇಕಾಗಿರುವಷ್ಟು ದೇವರು ಕೊಡ್ತಾನೆ. ದೇವರು ವಾಕ್ಯ ಹೇಳುತ್ತಲ್ವಾ, ಆಕಾಶದ ಅಕ್ಕಿಗಳನ್ನು ನೋಡ್ರಿ, ಅವು ಬಿತ್ತೋದಿಲ್ಲ, ಕೊಯ್ಯೋದಿಲ್ಲ, ಕಣಜಗಳಲ್ಲಿ ಸೇರಿಸಿಟ್ಕೊಳ್ಳೋದಿಲ್ಲ. ಈಗ ಬರಗಾಲ ಬಂದಿದೆ. ಈ ಬರಗಾಲದಲ್ಲಿ ಪಕ್ಷಿಗಳು, ಪ್ರಾಣಿಗಳು ಯಾರು ನೋಡ್ತಾರೆ? ಕೆಲವು ಕಡೆ ನಾನು ನ್ಯೂಸನ್ನು ನೋಡಿದೆ, ಕಾಡಿನಲ್ಲಿ ಕೆಲವರು ಬಿಂದಿಗೆಗಳಿಂದ ನೀರು ತೆಗೆದುಕೊಂಡು ಹೋಗಿ ಒಯ್ತಾರೆ ಅಂತೇಳಿ, ಟ್ಯಾಂಕರ್ಗಳಿಂದ ತೆಗೆದುಕೊಂಡು ಒಯ್ತಾರೆ ಅಂತೇಳಿ. ಒಂದು ವೇಳೆ ಒಯ್ದೇ ಇದ್ದರೂ ಕೂಡ ಆ ಪಕ್ಷಿಗಳು ಎಲ್ಲೆಲ್ಲೋ ಹೋಗ್ತವೆ, ಪ್ರಾಣಿಗಳು ಎಲ್ಲೆಲ್ಲೋ ಹೋಗ್ತವೆ, ಕೆಲವು ಸಾಯಲೂಬಹುದು, ನಿಜಾನೇ. ಆದರೂ ಆ ವಂಶನೇ ನಿರ್ವಂಶ ಆಗುವಂತೆ ದೇವರು ಮಾಡೋದಿಲ್ಲ. ದೇವರು ಅವುಗಳನ್ನು ಪೋಷಿಸುವಂಥವನಾಗಿದ್ದಾನೆ. ಹಾಗಾದರೆ ಆ ಪಕ್ಷಿಗಳನ್ನು, ಪ್ರಾಣಿಗಳನ್ನು ಪೋಷಿಸುವ ದೇವರು ನಿಮ್ಮನ್ನು ಪೋಷಿಸುವುದಿಲ್ಲವೇ? ನಿಮ್ಮನ್ನು ಕೈ ಬಿಟ್ಬಿಡ್ತಾನೆಯೇ? ನನ್ನನ್ನು ಆತನು ಕೈ ಬಿಟ್ಬಿಡೋದಿಲ್ಲ. ಅದಕ್ಕೆ ದೇವರು ಒಂದು ಮಾತನ್ನು ಕೀರ್ತನೆಗಳು 34:10 ಹೇಳಿರುವುದು, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಪ್ರೀತಿ ದೇವಜನವೇ, ಇವತ್ತು ನೀವು ನಾನು ಕರ್ತನ ಪ್ರಿಯ ಮಕ್ಕಳು, ದೇವರ ಪ್ರಿಯ ಮಕ್ಕಳು. ನಾವು ಏನು ಮಾಡಬೇಕು? ನಮ್ಮನ್ನು ನಾವು ಒಪ್ಪಿಸಿಕೊಳ್ಬೇಕು. ನಾವು ಸದ್ಭಕ್ತರಾಗಿದ್ದೇವೆ, ಅದಕ್ಕೆ ಈ ಥರ ಕಷ್ಟಗಳು ಅಂತ ತಿಳ್ಕೊಳ್ಬಾರ್ದು. ಎಷ್ಟೋ ಸದ್ಭಕ್ತರಾಗಿರುವಾಗಲೂ, ಪ್ರಾರ್ಥನಾ ವೀರರಾಗಿರುವಾಗಲೂ, ದೇವರ ವಾಕ್ಯವನ್ನು ಧ್ಯಾನಿಸುವಾಗಲೂ ನಮಗೆ ಕೇಡುಗಳು, ಕಷ್ಟಗಳು ಉಂಟು. ನಿಮ್ಮ ಪ್ರಶ್ನೆ ಅನೇಕ ಸಾರಿ ಇದಿರ್ತದೆ, ನಮಗೇ ಯಾಕೆ ಕಷ್ಟಗಳು, ನಾನೇ ಯಾಕೆ ಪಾಸ್ಟರ್, ಎಲ್ಲರೂ ಚೆನ್ನಾಗಿದ್ದಾರಲ್ವ? ನೀವು ನಾನು ಸದ್ಭಕ್ತರಾಗಿರುವಾಗಲೂ ಸಮಸ್ಯೆಗಳು ನಮಗೆ ಬರ್ತವೆ. ಆದರೆ ಗಮನಿಸಿರಿ, ನಮ್ಮ ಸ್ವಾಮಿ ನಮ್ಮನ್ನು ಲಕ್ಷಿಸ್ತಾನೆ, ನಮ್ಮ ಕೊರತೆಯನ್ನು ನೀಗಿಸ್ತಾನೆ, ನಮ್ಮನ್ನು ಪೋಷಿಸ್ತಾನೆ, ನಮ್ಮ ಜೊತೆಯಲ್ಲಿರುತ್ತಾನೆ, ನಮ್ಮನ್ನು ಕರ ಹಿಡಿದು ನಡೆಸುತ್ತಾನೆ. ನಿಮಗೇನು ಬೇಕೋ ಅದು ದೇವರಿಗೆ ಗೊತ್ತು. ದೇವರು ಖಂಡಿತ ಪೋಷಿಸಿ ಕೊಡುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಕೂಡ ಇದರಿಂದ ಕಲಿಯುವ ಪಾಠಗಳನ್ನು ಕರ್ತನ ಸಮ್ಮುಖದಲ್ಲಿ ತಲೆಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳುವಂಥವರಾಗಿರೋಣ. ಹಾಲೆಲೂಯ, ಸ್ತೋತ್ರ. ಹೌದಪ್ಪ, ಸದ್ಭಕ್ತರಾದವರನ್ನು ಲಕ್ಷಿಸುವ ದೇವರು ಕರ್ತನೇ. ವಿಪತ್ ಕಾಲದಲ್ಲಿಯೂ ದೇವರೇ ನಮಗೆ ಅವಮಾನವಾಗದ ಹಾಗೆ ಮಾಡುವಂಥ ದೇವರಪ್ಪ. ವಿಪತ್ ಕಾಲದಲ್ಲಿಯೂ ಸಹ ಆಶಾಭಂಗವಾಗದೆ, ಬರಗಾಲದಲ್ಲಿಯೂ ಕೊರತೆ ಆಗದಂತೆ ಕಾಪಾಡುತ್ತೆ ಎಂದು ಹೇಳಿದ್ಯಪ್ಪ. ಅಬ್ರಹಾಮನು, ಇಸಾಕನು ಅವರ ಹಾಗೆ ನಾವು ಕೂಡ ಕೆಲವು ಸಾರಿ ನಾನು ದೇವರಲ್ಲೇ ಇದ್ದೇನಲ್ವಾ, ದೇವರ ಮಗಳಾಗೇ ಇದ್ದೇನಲ್ವಾ, ಯಾಕೆ ನನಗೆ ಈ ಕಷ್ಟ, ಯಾಕೆ ಈ ವೇದನೆ, ಯಾಕೆ ಈ ಅವಮಾನ, ಯಾಕೆ ನನಗೇ ಯಾಕೆ ಎಂದು ಕೇಳುವವರು ಅನೇಕರಿದ್ದಾರಪ್ಪ. ಅಪ್ಪ, ನನಗೇ ಯಾಕೆ ಈ ಕಷ್ಟಗಳು ಅಂತ ಕೇಳುವಾಗ ಈ ವಾಕ್ಯಗಳು ನಮಗೆ ನೀವು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ಭಕ್ತರಾದ ಅಬ್ರಾಮ, ಇಸಾಕ, ನಹೋಮಿ, ಚಾರಪ್ತ ವಿಧವೆ, ಅನೇಕ ದೇವಜನರ ಜೀವಿತದಲ್ಲಿ ಬಂದಂಥ ಈ ವಿಪತ್ಕಾಲ, ಬರಗಾಲ, ವೇದನೆ ಕಾಲ, ನೀನು ಅವರ ಜೀವಿತವನ್ನು ಬೇರೆ ಕಡೆ ಕಳಿಸಿದಿ, ಅಲ್ಲೇ ಇದ್ದು ಪೋಷಿಸಿದಿ. ಅಪ್ಪ, ನೀನು ನಮಗೆ ಜ್ಞಾನಪು ಮಾಡುತ್ತಿ. ಆಕಾಶದ ಪಕ್ಷಿಗಳನ್ನು ನೋಡ್ರಿ, ಅವುಗಳನ್ನು ನಾನು ಕೈ ಬಿಡೋದಿಲ್ಲ, ನಿಮ್ಮನ್ನು ಹೇಗೆ ಕೈ ಬಿಡುತ್ತೇನೆ? ನೀವು ಬಹಳ ಗುಬ್ಬಿಗಳಿಗಿಂತ ನೀವು ಮೇಲಾದವರಲ್ಲವೇ? ನಾನು ನಿಮ್ಮನ್ನು ಲಕ್ಷಿಸ್ತಾ ಇದ್ದೇನೆ ಎಂದು ನೀವು ನೆನಪು ಮಾಡಿಕೊಳ್ಳ್ರಿ. ನಾನು ನಿಮ್ಮನ್ನು ಪೋಷಿಸ್ತೇನೆ, ನಿಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ. ಪರಮ ತಂದೆಯೇ, ಇವತ್ತು ಯಾರೆಲ್ಲ ನಮ್ಮೊಟ್ಟಿಗೆ ಬಂದು ಈ ವಾಕ್ಯವನ್ನು ಇದುವರೆಗೂ ಕೇಳಿ ಪ್ರಾರ್ಥನೆ ಮಾಡಿ, ಯೆಹೋವ ಈರೇ, ಒದಗಿಸುವ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುತ್ತಾ ಇದ್ದಾರೋ ಅವರನ್ನು ನೀವು ಆಶೀರ್ವದಿಸಿರಿ, ನೀವು ಪೋಷಿಸಿರಿ, ನೀವು ಪರಾಮರ್ಶಿಸಿರಿ. ಅಪ್ಪ, ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ಕೆಲವರಿಗೆ ಟ್ರೀಟ್ಮೆಂಟ್ಗೆ ಹಣ ಇಲ್ಲಪ್ಪ, ಕೆಲವರಿಗೆ ಅಪ್ಪ ಕರ್ತನೆ ಅನಾರೋಗ್ಯಕ್ಕೆ ಆಸ್ಪತ್ರೆಗೆ ಹೋಗಲಿಕ್ಕೂ ಕರ್ತನೆ ಹಣ ಇಲ್ಲದೇ ಇದ್ದಾರೆ. ಮಕ್ಕಳ ಫೀಸ್ ಕಟ್ಟಲಿಕ್ಕಿಲ್ಲ, ಮನೆ ಬಾಡಿಗೆಗಳು ಕಟ್ಟಲಿಕ್ಕಿಲ್ಲ,
ಕುಟುಂಬವನ್ನು ನಿರ್ವಹಣೆ ಮಾಡಲಿಕ್ಕಿಲ್ಲ, ಬರಗಾಲದ ಸ್ಥಿತಿಯಂತೆ ಇದ್ದಾರೆ. ಯೇಸು ನಾಮದಲ್ಲಿ ಬಡವರನ್ನು, ಬಲಹೀನರನ್ನು ಆ ರೀತಿಯಾಗಿ ಅಪ್ಪ ಇನ್ನೊಬ್ಬರ ಹತ್ರ ಕೈ ಚಾಚುವ ಪರಿಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬರನ್ನು ಕರುಣಿಸು ಸ್ವಾಮಿ. ಇವರು ಕೈ ಚಾಚಬಾರದು ಯೇಸುವಿನ ನಾಮದಲ್ಲಿ. ಇವರು ಕೈ ಚಾಚಿ ಕೊಡುವಂಥವರಾಗಬೇಕು. ಆ ರೀತಿಯಾಗಿ ಆಶೀರ್ವದಿಸು. ಚಾರಪ್ತ ವಿಧವೆಯ ಮನಸ್ಸನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸು. ನಮ್ಮ ಭರವಸೆಯು ನೀನು, ನಮ್ಮ ನಿರೀಕ್ಷೆಯು ನೀನು, ನಮ್ಮ ಸಹಾಯವು ನೀನು, ನೀನು ನಮಗೆ ಒದಗಿಸಿಕೊಡುತ್ತೆ ಅನ್ನುವಂಥ ಮಾತನ್ನು ನಾವೆಲ್ಲರೂ ನಂಬುವಂಥವರಾಗಿದ್ದೇವೆ ಕರ್ತನೆ. ಅಪ್ಪ, ಚಾರಪ್ತ ವಿಧವೆಗೆ ಎಣ್ಣೆ ಮುಗಿಯಲಿಲ್ಲ, ಹಿಟ್ಟು ತೀರಲಿಲ್ಲ ಕರ್ತನೆ, ಬರಗಾಲ ಮುಗಿಯುವ ತನಕ ಅಂತ ಹೇಳಿದಿರಪ್ಪ. ಬರಗಾಲ 2 ವರ್ಷ ಆಗಲಿ, 3 ವರ್ಷ ಆಗಲಿ, 5 ವರ್ಷ ಆಗಲಿ, ಅದರ ಬಗ್ಗೆ ಚಿಂತೆ ಮಾಡಬೇಡ. ಬರಗಾಲ ಮುಗಿಯೋ ತನಕ ನಿನಗೆ ಎಣ್ಣೆ ಬೇಕು, ನಿನಗೆ ಹಿಟ್ಟು ಬೇಕು, ನಿನ್ನ ಬದುಕಿರಲಿಕ್ಕೆ ನಿನಗೆ ಆಹಾರ ಬೇಕು, ನಾನು ಒದಗಿಸ್ತೇನೆ ಎಂದು ಹೇಳಿದ್ಯಪ್ಪ. ಅದರಂತೆ ನಮ್ಮ ಬೇಸಿಕ್ ನೀಡ್ಸನ್ನು ನೀನು ಒದಗಿಸುವ ದೇವರಾಗಿದ್ದೀರಾ. ನಮ್ಮನ್ನು ಸಾಯುವಂತೆ, ನಮ್ಮನ್ನು ಬೇಡುವಂತೆ, ನಾವು ಬಲಹೀನರಾಗುವಂತೆ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಹೋಮಿ ಹೇಳುತ್ತಾಳೆ, ಅಯ್ಯೋ ನಾನು ನನ್ನ ದೇವರನ್ನು ಬಿಟ್ಟು, ನನ್ನ ದೇಶವನ್ನು ಬಿಟ್ಟು ನಾನು ಬೇರೆಯ ನುಣ್ಣಗಿರುವ ದೂರದಿರುವಂಥ ಬೆಟ್ಟ ನುಣ್ಣಗೆ ಅಂತ ಹೇಳಿ ನಾನು ಬಂದೆ, ಆದರೆ ನನ್ನ ಜೀವಿತ ಕಹಿಯಾಗಿ ಮಾರ್ಪಟ್ಟಿತು ಎಂದು ಹೇಳಿ ಆಕೆ ನೊಂದುಕೊಂಡ್ಲಪ್ಪ. ಆಗಿರುವುದರಿಂದ ನಾವು ನಮ್ಮ ಭರವಸೆ ಅಪ್ಪ ನಹೋಮಿಯಾಗಿ ಕರ್ತನೆ ದೇವರೇ, ದೇವರಿಂದ ಬಿಟ್ಟು ಬಿಡದೆ ನಾವು ಯಾವಾಗಲೂ ನಿಮ್ಮ ಮೇಲೆ ಭರವಸೆ ಉಳ್ಳವರಾಗಿರುವುದಕ್ಕೆ ನಮಗೆ ಸಹಾಯ ಮಾಡಿಕೊಡ್ರಪ್ಪ. ಅಪ್ಪ, ರೂತಳು ಹೇಗೆ ನಿನ್ನ ದೇವರು ನನ್ನ ದೇವರು, ನಿನ್ನ ದೇಶ ನನ್ನ ದೇಶ ಎಂದು ಹೇಳಿ ತೀರ್ಮಾನ ಮಾಡಿ, ಅದು ಬರಡು ದೇಶ, ಬರಗಾಲ ದೇಶ ಏನೂ ಇಲ್ಲ ಅಂತ ಒಂದು ವೇಳೆ ತನ್ನ ಅತ್ತೆ ಹೇಳಿದರೂ ಕೂಡ ಆ ದೇಶಕ್ಕೆ ನಡೆದಳು ಸ್ವಾಮಿ. ಹೌದು ಸ್ವಾಮಿ ದೇವರೇ, ಕ್ಷಾಮದಲ್ಲಿಯೂ, ಬರಗಾಲದಲ್ಲಿಯೂ, ವಿಪತ್ಕಾಲದಲ್ಲಿಯೂ ಸದ್ಭಕ್ತರಾಗಿರುವಂಥ ನಮ್ಮನ್ನು ಲಕ್ಷಿಸುತ್ತಿ, ಪೋಷಿಸುತ್ತಿ, ಒದಗಿಸುತ್ತಿ, ನಡೆಸುತ್ತಿ ಎಂದು ನಾನು ನಂಬ್ತಾ ಇದ್ದೇನೆ. ಇವತ್ತು ಯಾವುದೇ ಕೊರತೆ ಇರುವಂಥ ಈ ಸಹೋದರರು ಕರ್ತನೆ ಪ್ರಾರ್ಥನೆಯಿಂದ ಹೌದಪ್ಪ ನಮ್ಮ ಮೇಲೆ ಕರುಣೆ ತೋರಿಸು ಎಂದು ಬೇಡುತ್ತಾ ಇದ್ದಾರೋ ಅವರನ್ನು ನೀನು ಪೋಷಿಸಿ ಆಪತ್ಕಾಲದಲ್ಲಿ ರಕ್ಷಿಸು. ಅವ ಇವತ್ತಿನ ಕೆಲಸ ಕಾರ್ಯ, ಇವರ ಕುಟುಂಬ ಜೀವಿತ, ಒತ್ತಡದ ಜೀವಿತ ಇರುವಂಥ ಎಲ್ಲ ಕಾರ್ಯಗಳಲ್ಲಿ ನಿನ್ನ ಕೃಪೆ ಮಾತ್ರ ಇರಲಿ ಅಂತ ಬೇಡಿಕೊಡುತ್ತಾ ಇದ್ದೇವೆ. ನೀವು ಉತ್ತಮರು, ಒಳ್ಳೆಯವರು, ಸರ್ವೋನ್ನತರು, ಸರ್ವದಾ ನಮ್ಮ ಮೇಲೆ ಕೃಪೆಯನ್ನು ತೋರಿಸುವವರು, ನಿಮಗೆ ಸ್ತೋತ್ರಪ್ಪ. ಪ್ರತಿಯೊಬ್ಬರ ಕುಟುಂಬದಲ್ಲಿ ನೆಮ್ಮದಿ, ಸಂತೃಪ್ತಿ, ಸಮಾಧಾನ, ಒದಗಿಸುವಿಕೆಯನ್ನು ಕೊಟ್ಟು ಆಶೀರ್ವದಿಸು ಕರ್ತನೆ. ಅಪ್ಪ, ಅನೇಕ ಜನರು ಅನೇಕ ಆಲೋಚನೆಗಳನ್ನು ಮಾಡಿಕೊಂಡಿದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ. ಅವರೆಲ್ಲರ ಪ್ರಾರ್ಥನೆಗಳನ್ನು ನೀವು ಕೇಳಿ ಅಪ್ಪ ನೀನು ಆಶೀರ್ವದಿಸುತ್ತಿ ಎಂಬುದಾಗಿ ಈ ವಾಕ್ಯದ ಮೇರೆಗೆ ನಮ್ಮೊಬ್ಬೊಬ್ಬರನ್ನು ಅಭಿಷೇಕ ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ. ಎಲ್ಲ ಸ್ತುತಿಗನ ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಒಡೆಯನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೀತಿಯ ದೇವಜನವೇ, ನಿಮ್ಮೆಲ್ಲರಿಗೂ ಧನ್ಯವಾದ. ಪ್ರತಿನಿತ್ಯ ದೇವರ ವಾಕ್ಯಗಳನ್ನು ಕೇಳುತ್ತಾ ಕರ್ತನ ಮೇಲೆ ಭರವಸೆ ಇಡುತ್ತಿರುವಂಥ ನಿಮ್ಮನ್ನು ದೇವರು ಪೋಷಿಸುತ್ತಾನೆ, ಒದಗಿಸುತ್ತಾನೆ, ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡುತ್ತಾನೆ. ಕಾಯೋಣ, ಕರ್ತನ ಆಶೀರ್ವಾದವನ್ನು ಹೊಂದೋಣ. ಪ್ರೈಸ್ ದ ಲಾರ್ಡ್ ಜೀಸಸ್.